ಅಲ್ಲಿ ಪ್ರಾರಂಭದಿಂದ ಕೊನೆವರೆಗೂ 2 ಕೋಟಿ ರೂಪಾಯಿ ಅನುದಾನ ಹಾಕಿದ್ದೀವಿ. ಇದು 1 ತಿಂಗಳಲ್ಲಿ ಕೆಲಸ ಮುಗಿಸ್ತೀವಿ. ಮತ್ತೆ ಈಗ ಅಡಿಷನ್ ಒಂದು ಚರಂಡಿರು ಈ ಕಡೆ ಊರ್ ಲಿಮಿಟ್ ಅಲ್ಲಿ ಮಾಡ್ಕೊಡಿ ಅಂದ್ರು, ಅದಕ್ಕೂ ಚಿಕ್ಕ ಪುಟ್ಟ ಅಡಿಷನ್ ಮಾಡಿ ಈ ರಸ್ತೆನ CC ರಸ್ತೆ ಮಾಡಿ ಕನೆಕ್ಟಿವಿಟಿ ಕೊಡೋ ಪ್ರಯತ್ನ ಪಡ್ತೀವಿ ಸರ್. ಬಜೆಟ್ ಬಗ್ಗೆ ಹೇಳಿ ಸರ್. ಬಜೆಟ್ ಅಲ್ಲಿ ಬರೋದನ್ನ ಹೇಳಂಗಿಲ್ಲ, ಅದು ಬಜೆಟ್ ಅಲ್ಲೇ ಹೇಳ್ಬೇಕಾಗುತ್ತೆ. ಸೊ ಬಜೆಟ್ ಅಲ್ಲಿ ಏನಿದೆ ಅಂತ ಅದೊಂದು ಸೀಕ್ರೆಟ್ ಡಾಕ್ಯುಮೆಂಟ್ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ನಾವು ಡಿಮ್ಯಾಂಡ್ಸ್ ಇಟ್ಟಿದ್ದೀವಿ. ನಮ್ಮ ಜಿಲ್ಲೆಗಂತೂ ಜಿಲ್ಲೆಯ ಜನ ಖುಷಿ ಪಡೋ ಬಜೆಟ್ ಅಂತೂ ಅದಾಗಿದೆ. ಅದು ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾರೆ. ಯಾಕೆಂದ್ರೆ ಬಜೆಟ್ ಮಂಡಿಸೋದು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರು ಹೇಳ್ಬೇಕು. ಈಗ ಅದ್ರಲ್ಲಿರೋದು ನಾವು ಹೇಳಿದ್ರೆ ಅದ್ರ ಪಾವಿತ್ರತೆ ಹಾಳಾಗುತ್ತೆ. ಬಟ್ ಅದ್ರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ರಿಕ್ವೆಸ್ಟ್ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಅದ್ರ ಮೇಲೆ ಸರ್ಕಾರ ತೀರ್ಮಾನ ವರ್ಷಗಳಿಂದ ಈ ರಸ್ತೆ ಹಿಂಗೆ ಅನ್ಕೊಂಡೋಗಿ ಇತ್ತು. ಸೊ ಹಿಂದೆ ಕೂಡ ಮುಖ್ಯ ರಸ್ತೆಗಳು ಮುದ್ದೇನಹಳ್ಳಿಗೆ ಆಗ್ಬೋದು, ಸತ್ಯಸಾಯಿ ಆಗಿರ್ಬೋದು, ನಂದಿಗೆ ಆಗ್ಬೋದು, ದೊಡ್ಡಬಳ್ಳಾಪುರಕ್ಕೆ ಇರೋದೊಂದೇ ಮಾರ್ಗ ಈ ಭಾಗದಲ್ಲಿ. ಸೊ ಹಾಗೆ ಇದು ಬರ್ಬೇಕು. ಈ CC ರಸ್ತೆ ಇದು ಮಾಡೋದ್ರಿಂದ ತುಂಬಾ, ನಾನೇ ನೋಡಿದೆ, ತುಂಬಾ ಹಳ್ಳಿಗಳಿದೆ, ಬಹಳಷ್ಟು ಜನ ಬೀಳ್ತಿದ್ರು. ಏನಿಲ್ಲ, ಒಂದು ವಿಷನ್ ಇಟ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಕಂದ್ವಾರ ರಸ್ತೆ ಯಾಕೆ 10 ವರ್ಷದಿಂದ ಆಗಿಲ್ಲ? ಜಡಲ್ತಿಮ್ನಹಳ್ಳಿ ರಸ್ತೆ ಯಾಕೆ 10 ವರ್ಷದಿಂದ ಆಗಿಲ್ಲ? ದಿನ್ನೆ ಹೊಸಳ್ಳಿ ರಸ್ತೆ ಯಾಕೆ 10 ವರ್ಷದಿಂದ ಆಗಲಿಲ್ಲ? ಮುಷ್ಟೂರು ರಸ್ತೆ ಯಾಕೆ 10 ವರ್ಷದಿಂದ ಆಗಿಲ್ಲ? ಯಾಕೆಂದ್ರೆ ಈ 4 ರಸ್ತೆಗೆ 20-25 ಕೋಟಿ ಬೇಕು. 20-25 ಕೋಟಿ 4 ರಸ್ತೆ ಮೇಲೆ ಹಾಕಿದ್ರೆ ಹಳ್ಳಿಗಳಿಗೆ ಏನಪ್ಪ ಹಾಕೋದು ಅನ್ನೋದು ಬಹಳಷ್ಟು ಜನಕ್ಕೆ ಅಭದ್ರತೆ ಇರುತ್ತೆ. ನನಗೆ ಅಭದ್ರತೆ ಇಲ್ಲ. ನನಗೆ ಅನುದಾನ ತರುತ್ತೆ ಸರ್ಕಾರದಲ್ಲಿ. ನನ್ನ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಪ್ರೀತಿ ಇದೆ. ನಾನು ಕೇಳಿದಷ್ಟು ಅನುದಾನ ಅವ್ರು ಕೊಡ್ತಾರೆ. ಅನುದಾನ ತರ್ತೀನಿ, ಅಭಿವೃದ್ಧಿ ಮಾಡ್ತೀನಿ. ಸರ್, ಈ ರಸ್ತೆಗಳ ಮೇಲೆ ಟಿಪ್ಪರ್ಗಳು ಬಂದಿದೆ, ಮಾತಾಡ್ತೀನಿ ಸರ್. ಎಕ್ಸಾಕ್ಟ್ ಹೆಂಗೆ ಅವ್ರನ್ನ ಬೇರೆ ಕಡೆ ಹೆಂಗ್ ಡೈವರ್ಟ್ ಮಾಡ್ಬೋದೇನು ಅಂತ. ಬಟ್ ಕಟ್ಟುನಿಟ್ಟಿನ ಕ್ರಮ ಅಂತೂ ವಹಿಸ್ತೀನಿ ಸರ್. ರೈತರು ಕೂಡ ಈ ಭಾಗದಲ್ಲಿ ಹೂಗಳನ್ನ ತಗೊಂಡು ಮಾರ್ಕೆಟ್ ಹೋಗುವಂತ ದಾರಿ ಹೇಗೆ ಸೊ ಸುಮಾರು ಸತಿ ಬಿದ್ದಿರೋದು ಉಂಟು, ಹಾಳಾಗಿರೋದು ಉಂಟು. ಈ ಒಂದು ರೀತಿಯಾಗಿ ಬೇಗ ಇದು 6 ತಿಂಗಳ ಮುಂಚೆನೆ ಆಗಬೇಕಾಗಿತ್ತು. ಬಟ್ ಇದ್ರ ಜೊತೆ ನಾನು ಇನ್ನ ಬೇರೆ ಒಂದು 30-35 ಕೋಟಿ ವರ್ಕ್ ಕಳಿಸಿರೋದ್ರಿಂದ ಎಸ್ಟಿಮೇಷನ್, ಟೆಕ್ನಿಕಲ್ ಅಪ್ರೂವಲ್ ಇದೆಲ್ಲ ಸ್ವಲ್ಪ ಡಿಲೇ ಆಯ್ತು. ಇಲ್ಲಾಂದ್ರೆ ಬೇಗ ಮುಗಿಯೋದು. ಈಗ ನೋಡಿ 1 ಮಂತ್ ಟಾರ್ಗೆಟ್ ಕೊಟ್ಟಿದ್ದೀವಿ, ಎಲ್ಲ ಮುಗಿಸ್ಲೇಬೇಕು ಅಂತ. 1 ಮಂತ್ಗೆ ಮುಗಿಸ್ಬಿಡ್ತೀವಿ. ಸರ್, ಈಗ ಜಾತವರಸಳ್ಳಿ ಹತ್ರ ಅಂದ್ರೆ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅಲ್ಲೊಂದು ಯಾವ ರೀತಿ ಏನಾದ್ರು ಕ್ರಮ ತಗೊಂಡು ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಮಾತುಕತೆ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅದು ಹೇಳಿದ್ರಿ. ಇದು ಏನಂದ್ರೆ ನೋಡಿ, ಒಂದು ನಿಮ್ಗೆ ಮಾಹಿತಿ ತರ್ತೀನಿ. ನನ್ನ ಹೆಣ್ಮಕ್ಳಿಗೆ ಹೋದಾಗ ಜನ ಕೇಳಿದ್ರಣ ಊರ್ ಮೇಲೆ ಬಸ್ಸಸ್ ಜಾಸ್ತಿ ಸ್ಪೀಡಾಗಿ ಹೋಗುತ್ತೆ. ಆದ್ರೆ ಒಂದು ಅಂಶ ಹಾಕಬೇಕು ಅಂದ್ರೆ ಡೈರೆಕ್ಷನ್ ಇದೆ ಕೋರ್ಟ್ದು. ಒಂದು ಅಂಶ ವಿಚಾರಕ್ಕೆ ನೀವು ಹೇಳ್ತಾ ಇದ್ದೀನಿ. DYSP ಇಂದ ಪರ್ಮಿಷನ್ ತಗೋಬೇಕು, ಸರ್ಕಾರಕ್ಕೆ ಪತ್ರ ಬರೀಬೇಕು, PWD ಅವ್ರಿಗೆ ಪತ್ರ ಬರೀಬೇಕು. ಅವ್ರು ಏನು ಹೇಳ್ತಾರೆ, ಸರ್ ಅಂಶದಿಂದ ಹಿಂಗಾಗುತ್ತೆ. ಸೊ ಇದು ತುಂಬ ಪ್ರೋಸೆಸ್ ಇರೋದ್ರಿಂದ ನೀವು ಹೇಳ್ದಂಗೆ ನಾನು ನಮ್ಮ ದೇವಸ್ಥಾನದ ಸಳ್ಳಿ ಚಂದ್ರಣ್ಣ ನಮ್ಮ ಮುಖಂಡರು, ನನಗದು ಭಾಳ ನೋವಿದೆ. ಅವ್ರ ತಂದೆಯವರು ಸಹ ಭಾಳ ಹಿರಿಯ ಮುಖಂಡರು. ಆ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಕೊಡಲಿ. ಆ ಇನ್ಸಿಡೆಂಟ್ ಮರುಕಳಿಸ್ದಂಗೆ ಏನು ಕ್ರಮ ತಗೋಬೇಕು ಅಥಾರಿಟಿ ಅವ್ರ ಜೊತೆ ಮಾತಾಡಿ ಕ್ರಮ ತಗೋಬೇಕು. ಸರ್, ಈ ಹಿಂದೆ ನಾನು ಸಹ ಇದು ಮಾಡಿದ್ದೀನಿ. ಏನು ವಿರುದ್ಧ ದಿಕ್ಕಿನಲ್ಲಿ ವಾಹನಗಳು ಬರ್ತಾ ಇರೋದು ಹೆದ್ದಾರಿಯಲ್ಲಿ ಇವಾಗಲೂ ಪ್ರತಿನಿತ್ಯ ಬರುತ್ತೆ. ಆದರೂ ಅದ್ರ ಬಗ್ಗೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. SP ಅವರ ಗಮನಕ್ಕೂ ಸಹ ತಂದಿದ್ದೀವಿ, ಹೆದ್ದಾರಿ ಪ್ರಾಧಿಕಾರದ ಗಮನಕ್ಕೂ ತಂದಿದ್ದೀನಿ, ಸುದ್ದಿನೂ ಮಾಡಿದ್ದೀನಿ ಸಾಕಷ್ಟು ಬಾರಿ. ಶನಿವಾರ ಇನ್ಸಿಡೆಂಟ್ 12 ಕಿಲೋಮೀಟರ್ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿ ಜನಗಳು ಪರದಾಟುವಂತ ಪರಿಸ್ಥಿತಿ ಆಗಿದೆ. ಇಲ್ಲ, ಈಗ ಟ್ರಾಫಿಕ್ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಇದನ್ನ ಹೇಗೆ ಮರುಕಳಿಸ್ದಂಗೆ ನೋಡ್ಕೋಬಹುದು, ನಾವು ಕ್ರಮ ವಹಿಸ್ತೀವಿ. ಇನ್ಸಿಡೆಂಟ್ ಆಗ್ತಿದೆ, ಬಟ್ ಅದು ಹೈವೇ ಅಲ್ಲ ಅಷ್ಟೇ. ಭಾಳ ನನಗೆ ನೋವಾಯಿತು. ಅದು ಘಟನೆ ಆಗಿದ ತಕ್ಷಣ ನಾನು ದೇವಸ್ಥಾನದ ಸಳ್ಳಿ ಚಂದ್ರಣ್ಣ ಅವ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ರಾತ್ರಿನೇ ಪೋಸ್ಟ್ ಮಾರ್ಟಮ್ ಮಾಡಿಸಿ ತಂದು, ಮತ್ತು ಇಂಥ ಘಟನೆಗಳು ಹೆಂಗೆ ಇದನ್ನ ಅವಾಯ್ಡ್ ಮಾಡ್ಬೋದು ಅನ್ನೋದು ಆಲ್ಟರ್ನೇಟ್ ಆಗಿ ಸಿದ್ಧವಾಗಿದೆ ಸರ್. ಸರ್ವಾಂಗ ಸುಂದರವಾಗಿ ಮೂಡಿ ಬಂದಿದೆ. ಇದಕ್ಕೆ ಕೃಷ್ಣದೇವರಾಯರ ಹೆಸರು ಬಗ್ಗೆ ನಿಮ್ಮ ಪ್ರಸ್ತಾವನೆಯೂ ಬಂದಿದೆ. ಭವನ, ಜಿಲ್ಲಾ ಭವನ. ಸೊ ಮಿನಿಸ್ಟರ್ ಇಸ್ ಎ ಸುಪ್ರೀಂ. ನಮ್ಮ ಸಚಿವರು ಏನು ಹೇಳಿದ್ರೆ ಅದು ಸುಪ್ರೀಂ. ಅವ್ರ ಮಾತಿಗೆ ಎದುರು ಮಾತಾಡೋ ಕ್ವಶನ್ನೇ ಇಲ್ಲ. ನನ್ನ ಸ್ವಹಿತಾಸಕ್ತಿಗಿಂತ, ಒಂದು ಸಮುದಾಯದ ಹಿತಾಸಕ್ತಿಗಿಂತ ನನ್ನ ಮಿನಿಸ್ಟರ್ ಮಾತು ಮೇಲೇ ನನಗೆ ಬದ್ಧತೆ ಜಾಸ್ತಿ. ಮೈ ಮಿನಿಸ್ಟರ್ ಈಸ್ ರೈಟ್, ಮೈ ಮಿನಿಸ್ಟರ್ ಡಿಸಿಷನ್ ಈಸ್ ರೈಟ್, ಅಷ್ಟೇ ನನ್ನ ಕನ್ಕ್ಲೂಷನ್. ಅದರಿಂದ ನನ್ನ ಸಮುದಾಯದವರು ಕೆಲವು ಮಾಡಿಸ್ಬೇಕಾಗಿತ್ತು. ಅವ್ರಿಗೊಂದು ವಿಷನ್ ಇರುತ್ತಲ್ಲ, ನಮ್ಮ ಮಿನಿಸ್ಟ್ರಿಗೆ ಒಂದಿರುತ್ತಲ್ಲ, ಕನ್ನಡ ಭವನನ ಅಂತೇಳಿ ಆಸೆ ಇರುತ್ತೆ, ತಪ್ಪೇನಿಲ್ಲ. ಆದರೂ ಮಿನಿಸ್ಟರ್ ಡಿಸಿಷನ್ ಇಸ್ ರೈಟ್ ಅಂತ ನಾನು ಹೇಳ್ತೀನಿ. ಮತ್ತೆ ಕ್ಲಾರಿಟಿ ಕೊಡ್ತಿದ್ದೀನಿ. 5 ವರ್ಷ MC ಸುಧಾಕರ್ ಸಾಹೇಬ್ರೆ ಮಿನಿಸ್ಟರ್ ಆಗಿ ಮುಂದುವರಿಯುತ್ತಾರೆ. ನನಗೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ. ಎಲ್ಲರೂ ನೋಡಿ ಅಷ್ಟೇ, ರಿಪೀಟ್ ಮಾಡ್ತಾರೆ. ಅದು ಅವ್ರ ಆಸೆ ಅವ್ರವ್ರಿಗಿರುತ್ತೆ. ಆಸೆ ನನಗಿರ್ಬೇಕಲ್ಲ.
ನನಗೆ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಲ್ಲ. MLA ಆಗಿರೋದೇ ದೊಡ್ಡದಣ್ಣ, ಈ ಕೆಲಸ ಮಾಡೋದೇ ಕಷ್ಟ ಇದೆ. ಇನ್ನು ಮಿನಿಸ್ಟರ್ ಆಗಿ ಸ್ಟೇಟೆಲ್ಲ ನಾನೆಲ್ಲ ಸುತ್ತಲಿ. ಸಚಿವ ಸಂಪುಟ ಸರ್ಜರಿಗೆ ಬೆಂಬಲಿಗರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಮೇಲೆ ನೀವು ಪ್ರೀತಿ ಇಟ್ಟಿದ್ದೀರಾ. ಸಮುದಾಯದಲ್ಲಿ ಏಕೈಕ ನೀವು ಶಾಸಕರಿರುವಂತದ್ದು ಇಲ್ಲ, ನನ್ನ ಸಮುದಾಯದಲ್ಲಿ ನಾನು ಒಬ್ಬನೇ ಇಲ್ಲ, ನಮ್ಮ ಸೀತಾರಾಮಣ್ಣ ಇದ್ದಾರೆ. ಹಂಗೇನಾದರೂ ಸಮುದಾಯದಲ್ಲಿ ಕೊಟ್ಟರೆ ನಮ್ಮ ಸೀತಾರಾಮಣ್ಣ ಕೊಡಲಿ, MS ರಾಮಯ್ಯ ಕುಟುಂಬಕ್ಕೆ. ನಾನು ಇನ್ನೂ ಇಷ್ಟಪಡ್ತೀನಿ. ನಾನು ಒಂದು ಆಸೆ ಹೇಳ್ತೀನಿ, ಸಮುದಾಯದಲ್ಲಿ ಕೊಡಬೇಕು ಅಂದರೆ ರಕ್ಷಾರಾಮಯ್ಯ ಅವ್ರನ್ನ MLC ಮಾಡಿ ಅವ್ರನ್ನ ಮಿನಿಸ್ಟರ್ ಮಾಡಲಿ ಅಂತ ನಾನು ಬಯಸ್ತೀನಿ. ಸಮುದಾಯದ ಹಿರಿಯರು ಬೆಳಿಬೇಕ್ರಿ, ಅವ್ರದ್ದೊಂದು ಲೀಗೇಸಿ ಇದೆ. ನಾನು ಮೊನ್ನೆ ಬಂದು ಗೆದ್ದುಬಿಟ್ಟು ಮಿನಿಸ್ಟರ್ ಆಗಬೇಕು ಅಂದರೆ ರಕ್ಷಾರಾಮಯ್ಯ ಅವ್ರನ್ನ MLC ಮಾಡಿ ಮಿನಿಸ್ಟರ್ ಮಾಡಲಿ, ಇಲ್ಲ ಸೀತಣ್ಣನ ಮಿನಿಸ್ಟರ್ ಮಾಡಲಿ. ನನ್ನ ಬೆಂಬಲ ಇದೆ. ನಿಮ್ಗೆ ಆಸೆ ಇಲ್ಲ? ನನಗೆ ಖಂಡಿತವಾಗೂ ಇಲ್ಲ. ನಾನು